ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಅವ್ರು ನೆನ್ನೆ ಬಂದರು, ಕಾಶಿಯಿಂದ ನೆನ್ನೆ ಬಂದರು. ಇವತ್ತೆಲ್ಲ ಪ್ರಸಾದ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಮನೆಗೆ ಬಂದ ಮೇಲೆ ಪ್ರಸಾದ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆಮೇಲೆ ಹಂಚಬೇಕು. ನಾವು ತಿಂದು ಬೇರೆಯವ್ರಿಗೂ ಹಂಚಬೇಕು. ಅದಕ್ಕೋಸ್ಕರ ಇವಾಗ ದೇವ್ರ ಮನೇಲೆಲ್ಲ ಜೋಡಿಸ್ಕೊಂಡಿದ್ದೀವಿ. ಅಂತ ಪ್ಲೇಟಲ್ಲಿ ಜೋಡಿಸಿ ಪೂಜೆ ಮಾಡಾದ್ಮೇಲೆ ಎಲ್ಲರಿಗೂ ಹಂಚಬೇಕು. ಎಲ್ಲ ನಮ್ಮ ನೆಂಟರಿಗೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಡಿವೈಡ್ ಮಾಡಬೇಕು. ಇವಾಗೆಲ್ಲ ಪ್ರಸಾದ ಫೋಟೋಸ್ ತೊಗೊಂಬಂದವ್ರೆ. ಕಾಶಿ ತೀರ್ಥ ಎಲ್ಲ ಇವಾಗ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಅವರೇ ಪ್ಯಾಕಿಂಗ್ ಮಾಡಿಬಿಟ್ಟವ್ರೆ. ಇಷ್ಟು ಪ್ಯಾಕಿಂಗು ಚಿಕ್ಕದು ತೊಗೊಂಬಂದವ್ರೆ, ದೊಡ್ಡದು ಕ್ಯಾನಲ್ಲಿ ಒಂದು ತೊಗೊಂಬಂದವ್ರೆ. ಲಾಡು ಸ್ವಲ್ಪ ಪ್ರಸಾದ ಆದಷ್ಟು ಸ್ವಲ್ಪ ತೊಗೊಂಬಂದವ್ರೆ. ಸ್ವಲ್ಪ ಜನಕ್ಕೆ ಅಲ್ವ ಕೊಡೋದು, ಅದಕ್ಕೋಸ್ಕರ ದೇವ್ರ ಮನೇಲಿ ಇಕ್ಕಿ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಇನ್ನೇನೆಲ್ಲರಿಗೂ ಹಂಚಬೇಕು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನೊಂದು ಪ್ರಾಡಕ್ಟ್ ರಿವ್ಯೂ ತೋರಿಸ್ತಾ ಇದ್ದೀನಿ. ಇವತ್ತು ಫಂಕ್ಷನ್ಗೆ ಹೋಗಿ ಬಂದಿದ್ದೀನಿ. ಫಂಕ್ಷನ್ಗೆ ಹೋಗಿ ಬಂದು ಇವತ್ತು ಮೇಕಪ್ ರಿಮೂವ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಪ್ರಾಡಕ್ಟ್ ರಿವ್ಯೂ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ನೀವು ಬೇಕಾಗಿದ್ರೆ ಬೈ ಮಾಡ್ಬೋದು. ಯಾವ ಥರ ಯೂಸ್ ಮಾಡೋದು ಅನ್ನೋದು ಬನ್ನಿ ನಾನು ಇವತ್ತು ತೋರಿಸ್ಕೊಡ್ತೀನಿ ಈ ವಿಡಿಯೋಯಲ್ಲಿ. ನಾನು ಒಂದು ಪ್ರಾಡಕ್ಟ್ ರಿವ್ಯೂ ತೋರಿಸ್ತಾ ಇದ್ದೀನಿ. ಇದು ಫಾಕ್ಸ್ಟ್ರೈಲಿಂದ ನಾನು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಇದು ಬಂದು ನನಗೆ ಇದು ಫೇಸ್ ವಾಶು ಮತ್ತು ಮಾಯಿಶ್ಚರೈಸರು ಮತ್ತು ಇದು ಐ ಕ್ರೀಮ್ ಅಂದರೆ ಡಾಟ್ ಸರ್ಕಲ್ ಬಂದಿರತ್ತಲ್ವ ಅದು ಒಂದು ಲಿಪ್ ಬಾಮ್. ಇಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಏನಂದರೆ ಇವಾಗ ನಾನು ಫಂಕ್ಷನ್ಗೆ ಹೋಗಿ ಬಂದು ಇವಾಗ ಮೇಕಪ್ ರಿಮೂವ್ ಮಾಡಬೇಕು. ತುಂಬ ನಮಗೆ ಎಷ್ಟೇ ನಾವು ಸನ್ಸ್ಕ್ರೀನು ಫೌಂಡೇಶನ್ ಎಲ್ಲ ಯೂಸ್ ಮಾಡಿರ್ತೀವಿ, ಅದು ಮೇಕಪ್ ರಿಮೂವ್ನೇ ಆಗಲ್ಲ. ಅದು ನಮಗೆ 2 ಸಲ 3 ಸಲ ನಾವು ಫೇಸ್ ವಾಶ್ ಹಾಕಿ ನಾವು ಯೂಸ್ ಮಾಡಬೇಕು. ಇವಾಗ ಬಂದು ಫಾಕ್ಸ್ಟ್ರೈಲಲ್ಲಿ ಇದು ರಿಮೂವ್ ಮಾಡ್ಕೊಬೋದು, ಅಂದರೆ ಫೇಸ್ ವಾಶಲ್ಲಿ ರಿಮೂವ್ ಮಾಡ್ಕೊಬೋದು. ಇಲ್ಲಿ ಇದು ಯೂಸ್ ಮಾಡ್ಬೋದು. ಇದು ಏನು ಪ್ರಾಬ್ಲಮ್ ಇಲ್ಲ. ಸೆನ್ಸಿಟಿವ್ ಸ್ಕಿನ್ನು, ಮೇಕಪ್ ರಿಮೂವರು, ನಾರ್ಮಲ್ ಫೇಸ್ ವಾಶ್ ಯಾವ ಥರ ಮಾಡ್ತೀರೋ ಅದೇ ಥರನೂ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗೈತೆ ಪ್ಯಾಕೇಜ್ ಬಂದು. ಇವಾಗ ಈ ಥರ ಬಂದು ಈ ಥರ ಬರುತ್ತೆ. ಇವಾಗ ನೋಡಿ, ಇವಾಗ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಲ್ವ, ಇದರಲ್ಲಿ ನಾನು ಇದು ಮಸಾಜ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬೋದು. ಎಲ್ಲ ಕ್ಲೀನಾಗಿ ಬಂದ್ಬಿಡತ್ತೆ. ಅಂದರೆ ಮೇಕಪ್ ರಿಮೂವ್ ಆಗೋಗುತ್ತೆ. ನಾವು ಮೇಕಪ್ ರಿಮೂವರಲ್ಲೆಲ್ಲ ನಾವು ರಿಮೂವ್ ಮಾಡ್ಕೊತೀವಲ್ವ, ಆ ಥರನೇ ಇದು ಫೇಸ್ ವಾಶ್ ಥರನೇ ಬರುತ್ತೆ. ರಿಮೂವರ್ ಬರುತ್ತೆ, ಚೆನ್ನಾಗಿ ರಿಮೂವ್ ಮಾಡ್ಕೊಬೋದು. ಐಲೈನರ್, ಲಿಪ್ಸ್ಟಿಕ್ ಅಂದರೆ ಮ್ಯಾಟ್ ಫಿನಿಶಿಂಗ್ ಎಲ್ಲ ಹಾಕೊಂಡಿರ್ತೀವಿ, ಅದು ಸ್ವಲ್ಪ ಹೋಗೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಈ ಫಾಕ್ಸ್ಟ್ರೈಲ್ ಫೇಸ್ ವಾಶಲ್ಲಿ ಕ್ಲಿಯರಾಗಿ ಕ್ಲೆನ್ಸಿಂಗ್ ಮಾಡಿಕೊಂಡ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀವಿ. ಫೌಂಡೇಶನ್ ಮತ್ತು ಲಿಪ್ಸ್ಟಿಕ್ ಎಲ್ಲ ಕ್ಲೀನಾಗಿ ಹೋಗೈತೆ. ನಾವು 2 ಸಲ ಮಾಡ್ಕೊಬೋದು, ಕ್ಲೆನ್ಸಿಂಗ್ ಮಾಡ್ಕೊಬೋದು. ಅದೆಲ್ಲ ಮುಗೀತು. ಫೇಸ್ ವಾಶ್ ಕ್ಲಿಯರಾಗಿ ಮಾಡ್ಕೊಂಬಂದಿದ್ದೀನಿ. ಇವಾಗ ಬಂದು ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ವಾಶ್ ಮಾಡ್ಕೊಂಬಂದಿದ ತಕ್ಷಣ ಮಾಯಿಶ್ಚರೈಸರ್ ಇದು ಇವಾಗ ಫಾಕ್ಸ್ಟ್ರೈಲಿಂದ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಮಾಯಿಶ್ಚರೈಸರ್ ಬಂದು ಈ ಥರ ಮಾಯಿಶ್ಚರೈಸರ್ ಬಂದು ಕ್ರೀಮಾಗಿ ಬರುತ್ತೆ. ಅಂದರೆ ನಿಮಗೆ 24 hours ನೀವು ಹಾಕ್ಕೊಂಡಿರ್ತೀರಲ್ವ, ಡ್ರೈ ಆಗಲ್ಲ. ಮಾಯಿಶ್ಚರೈಸರ್ ಹಾಕ್ಕೊಂಡೆ. ಇವಾಗ ಐ ಕ್ರೀಮು ನನಗೆ ಫುಲ್ ಡಾಟ್ ಸರ್ಕಲ್ ಐತೆ, ತುಂಬ ಅಂದರೆ ತುಂಬ ಐತೆ. ನಾನು ಇವಾಗ ನೈಟ್ ಹೊತ್ತು ನಿಮಗೆ ಮಾರ್ನಿಂಗ್ ಮತ್ತು ನೈಟ್ 2 ಟೈಮು ಯೂಸ್ ಮಾಡ್ಕೊಬೋದು. ನಾನು ಇವಾಗ ನೈಟ್ ಯೂಸ್ ಮಾಡ್ತೀನಿ, ಮಾರ್ನಿಂಗ್ ಯೂಸ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ. ಇದು ಫಾಕ್ಸ್ಟ್ರೈಲಿಂದ ಐ ಕ್ರೀಮ್. ನೋಡಿ ಈ ಥರ ಜೆಲ್ ಟೈಪ್ ಬರುತ್ತೆ, ವಾಟರ್ ಜೆಲ್ ಟೈಪ್ ಬರುತ್ತೆ. ನೀವು ಬೇಕಾಗಿದ್ರೆ ಈ ಥರ ಮಸಾಜ್ ಮಾಡ್ಕೊಬೋದು. ಮಸಾಜ್ ಮಾಡಿಕೊಂಡ್ರೆ ಆಗುತ್ತೆ. ಇದು ಫಾಕ್ಸ್ಟ್ರೈಲಿಂದ ಲಿಪ್ ಬಾಮ್ ತೋರಿಸ್ತಾ ಇದ್ದೀನಿ. ಇದು SPF 30 ಬರುತ್ತೆ. ವಿಟಮಿನ್ C ಮತ್ತು ಮಾಯಿಶ್ಚರೈಸರ್ ಕೊಡುತ್ತೆ ನಮಗೆ. ಇದು ಮತ್ತು ಇದು ಒಂಥರ ಲಿಪ್ಸ್ಟಿಕ್ ಥರ ಬಂದಿರೋದು. ನೋಡಿ ಈ ಥರ ಬಂದಿದೆ. ಲಾಸ್ಟ್ ಬಂದು ಬಿಂದಿ ಇಟ್ಕೊಂಡ್ರೆ ಸಾಕು. ಇಷ್ಟು ರೆಡಿ ಆದರೆ ಸಾಕು. ನೈಟ್ ಹೊತ್ತು, ಮಾರ್ನಿಂಗ್ ಹೊತ್ತು ಬಂದು ನಿಮಗೆ ಮಾರ್ನಿಂಗ್ ಸನ್ಸ್ಕ್ರೀನ್ ಲೋಷನ್ ಒಂದು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇವಾಗ ನನಗೆ ನೈಟ್ ಮೇಕಪ್ ರೋಟೀನ್ ಮುಗೀತು.
ಇದು ಬಂದು ನಿಮಗೆ ಮಿನಿ ಪ್ಯಾಕೆಟ್ ಬರುತ್ತೆ. ಅದೇ ಫೇಸ್ ವಾಶ್ ಬಂದು ಮಿನಿ ಪ್ಯಾಕೆಟು. ನಿಮ್ಗೆ ಎಲ್ಲನ ಕ್ಯಾರಿ ಮಾಡ್ಕೊಬೋದು, ವ್ಯಾನಿಟಿ ಬ್ಯಾಗ್ಸಲ್ಲೆಲ್ಲ ಕ್ಯಾರಿ ಮಾಡ್ಬೋದು. ಈ ಥರನೂ ಸಿಕ್ಕತ್ತೆ. ಒನ್ ಟೈಮ್ ಯೂಸ್ ಮಾಡಿಕೊಂಡು ಥ್ರೋ ಮಾಡ್ಕೊಬೋದು. ಇದು ಆಗಲಿಲ್ಲ ಅಂದರೆ ಇದು ನಾನು ಬೇಕಾಗಿದ್ದರೆ ನಾನು ಲಿಂಕ್ ಶೇರ್ ಮಾಡಿರ್ತೀನಿ. ಫಾಕ್ಸ್ಟ್ರೈಲ್ದು ಫೇಸ್ ವಾಶು, ಮಾಯಿಶ್ಚರೈಸರು, ಲಿಪ್ ಬಾಮು ಮತ್ತು ಇದು ಐ ಕ್ರೀಮು ಇಷ್ಟು ಶೇರ್ ಮಾಡಿರ್ತೀನಿ. ಲಿಂಕು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮ್ಗೆ ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಬೋದು. ತುಂಬ ಚೆನ್ನಾಗೈತೆ. ನಾನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಒಂದು ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗೈತೆ. ನಾನು ಅದು ನನ್ನ ಓನ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಇದು ಯೂಸ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಹಾಯ್, ನಾವಿವತ್ತು ಸಂಜೆ ಮೇಲೆ ಬೈಲಂಜಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರ ತುಂಬ ದಿವಸ ಆಗಿತ್ತು. ಕೂಗಿದ್ರು, ಅಂದರೆ ಪೂಜೆ ಕೂಗಿದ್ರು. ಏನೋ ಫಂಕ್ಷನ್ ಐತೆ ಇವತ್ತು ನಾಳೆ ಇರೋದು. ನಾಳೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಹೋಗಿ ಬರೋಣ ಅಂದ್ಬಿಟ್ಟು ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು 3 ಜನ ಹೋಗ್ತಾ ಇದ್ದೀವಿ. ಹೋಗಿ ಹಂಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಕಾರ್ ಎತ್ಕೊಂಡ್ರಾ? ನಾವು ಇವತ್ತು ಬಿಡೋಷ್ಟೊತ್ತಿಗೆ 6:15. ಹೋಗಿ ಬೇಗ ಬರಬೇಕು. ನಾವಿವಾಗ ಬಂದು ಬೈಲಾಂಜಿನ ಐನೋರ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಮಗುದು ನಾಮಕರಣ ಇರೋದು. ಇವತ್ತು ನಾಳೆ ಇರೋದು. ನಮಗೆ ನಾಳೆ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಏನಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಪಾಪ ಫಂಕ್ಷನ್ ಮಾಡ್ತಾ ಇರ್ತಾರೆ, ಅಂದರೆ ದೇವ್ರನ್ನ ಕರೆಸ್ತಾವ್ರೆ. 4ರಿಂದ 5 ದೇವ್ರನ್ನ ಕರೆಸ್ತಾವ್ರೆ. ಪಾಪ ಮಳೆ ಜಾಸ್ತಿ ಇತ್ತು. ಮಳೆ ಬರೋಂಗಿದ್ರೆ ದೇವ್ರ ಕೆಲಸ ಮಾಡೋಕ್ಕೆ ಆಗಲ್ಲ. ಅಂದರೆ ಉತ್ಸವ ಇರುತ್ತೆ, ಪ್ರತಿಯೊಂದಿರುತ್ತೆ, ಎಲ್ಲ ಇರುತ್ತೆ. ಇವಾಗ ಅವ್ರ ಮನೆ ಹತ್ರ ಬಂದಿದ್ದೀವಿ. ಇನ್ನೇನು ಕಾರ್ ಪಾರ್ಕಿಂಗ್ ಮಾಡಬೇಕು. ಇವಾಗ ಒಂದು ಸ್ವಲ್ಪ ಮಳೆ ಹಂಗೆ ನಿಂತಿತ್ತು. ಅಂದರೆ ಒಳಗಡೆ ಹೋಗೋಷ್ಟು ಅಷ್ಟು ಮಳೆ, ಅಂದರೆ ನಾವು ಕಾರು ಡ್ರೈವೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಮಳೆ ಇತ್ತು. ಎಲ್ಲ ಪೂಜೆ ಸ್ಟಾರ್ಟ್ ಆಗೈತೆ. ಇನ್ನೇನು ದೇವ್ರನ್ನೆಲ್ಲ ಕರ್ಕೊಂಬಂದವ್ರಂತೆ, ಎಲ್ಲ ವ್ಯಾನಲ್ಲಿ ಇಳಿಸವ್ರೆ. ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಫಸ್ಟ್ ಅವ್ರದ್ದು ಗಂಗೆ ಪೂಜೆ, ಮನೆ ದೇವ್ರ ಪೂಜೆ ಎಲ್ಲ ಆಗುತ್ತೆ. ನಾವು ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮಳೆ ಸ್ಟಾರ್ಟ್ ಆಗೋಯ್ತು. ನಾವು ಒಳಗಡೆ ಹೋಗೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಅವರು ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋರು. ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಫಂಕ್ಷನ್ ಎಲ್ಲ ಆಗ್ತಾಯಿತ್ತು. ತಿರ್ಗಾ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ದೇವ್ರನ್ನ ಅವರೆಲ್ಲ ಕರ್ಕೊಂಬರೋದಿತ್ತು. ಮಳೆ ಬೇರೆ ತುಂಬ ಇತ್ತು. ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.